ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೀಪ್ ಆಗಿ ಇನ್ಫಾರ್ಮೇಶನ್ ಆ್ಯಂಡ್ ಡೆಮೋನ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದುವೇ ಡಿಟಾಕ್ಸ್. ಇದರ ಹೆಸರೇ ಹೇಳಿದಾಗೆ ಡಿಟಾಕ್ಸಿಫಿಕೇಶನ್ ಅಂತಂದ್ರೆ ಬಾಡಿಯನ್ನ ಕ್ಲೆನ್ಸಿಂಗ್ ಮತ್ತೆ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ದಯವಿಟ್ಟು ಈ ವಿಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಈ ಒಂದು ಪ್ರಾಡಕ್ಟ್ ನಿಮ್ಮ ಮನೇಲಿ ಇರಬೇಕು. ಇದನ್ನು ನೀವು 3 months ಕೋರ್ಸ್ ತರ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ, ನಿಮಗಿರುವಂತಹ ಸ್ಕಿನ್ ಪ್ರಾಬ್ಲಮ್, ಗಟ್ ಪ್ರಾಬ್ಲಮ್ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಪರ್ಫೆಕ್ಟ್ ಆಗಿ ನಿಮಗೆ ಕ್ಲೀನ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಕಂಪ್ಲೀಟ್ಲಿ ಬಾಡಿಯನ್ನ ಕ್ಲೆನ್ಸಿಂಗ್ ಮಾಡುತ್ತೆ, ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ಇದರ ಮುಖ್ಯ ಬೆನಿಫಿಟ್ ಏನಂತಂದ್ರೆ ಯಾರಿಗೆಲ್ಲ ಜೀರ್ಣಕ್ರಿಯೆ ಸಮಸ್ಯೆ ಇದೆ, ತುಂಬಾ ವರ್ಷದಿಂದ ಜೀರ್ಣಕ್ರಿಯೆ ಸಮಸ್ಯೆ ಇದೆ, ಇಂಡೈಜೆಷನ್ ಆಗ್ತಿದೆ, ಅಂಥವ್ರು ಇದನ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ಬೆಳಿಗ್ಗೆ ಮತ್ತೆ ಸಂಜೆ ಖಾಲಿ ಹೊಟ್ಟೆಗೆ ಯೂಸ್ ಮಾಡ್ತಾ ಬನ್ನಿ, ಪರ್ಫೆಕ್ಟ್ ಆಗಿ ನಿಮ್ಗೆ ರಿಸಲ್ಟ್ ಸಿಗ್ತಾ ಬರುತ್ತೆ. ಗ್ಯಾಸ್ ಆಗುವಂಥದ್ದು, ಅಜೀರ್ಣ ಆಗುವಂಥದ್ದು. ಹಾಗೇನೆ ಯಾರೆಲ್ಲ ತೂಕ ಇಳಿಕೆ ಮಾಡಬೇಕು, ನಾನು ವೆಯ್ಟ್ ಲಾಸ್ ಮಾಡ್ಬೇಕು ಅನ್ನೋರಲ್ಲಿ ಈ ಒಂದು ಪ್ರಾಡಕ್ಟ್ ಬೇಕಾಗತ್ತೆ. ಹಾಗೇನೆ ಆಕ್ನೆ ಪ್ರಾಬ್ಲಮ್, ಪಿಂಪಲ್ಸ್ ಪ್ರಾಬ್ಲಮ್, ಸೋರಿಯಾಸಿಸ್, ಆನಂತರ ಎಂಜಿಮಾ, ಈ ತರ ಎಲ್ಲ ಬೇರೆ ಬೇರೆ ಚರ್ಮದ ಕಾಯಿಲೆಗಳಿದ್ರೆ ಕೂಡ ಈ ಒಂದು ಪ್ರಾಡಕ್ಟ್ ಅನ್ನ ಕಂಪಲ್ಸರಿ ನೀವು ಯೂಸ್ ಮಾಡಿ. ಹಾಗೆ ಎನರ್ಜಿ ಕೊಡುತ್ತೆ, ಇದನ್ನ ನೀವು ಪ್ರತಿದಿನ ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಟೋಟಲ್ ಆಗಿ ನಿಮ್ಮ ಈ ಒಂದು ಪ್ರಾಡಕ್ಟ್ ಅಲ್ಲಿ 8 ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ರೆಡಿ ಮಾಡಿದ್ದಾರೆ. ಇದು ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿ ಬಾಡಿನ ಕ್ಲೆನ್ಸ್ ಮಾಡುತ್ತೆ, ಹೇಗೆ ಅದು ರಿಸಲ್ಟ್ ಕೊಡುತ್ತೆ, ಲೈವ್ ಆಗಿ ನಾನು ನಿಮ್ಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಡೆಮೋ ನೋಡಿದ ನಂತರ ಖಂಡಿತವಾಗಿ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತೀರಾ. ಇದೊಂದು ಸಪ್ಲಿಮೆಂಟ್ ಆಗಿ ಕೆಲಸ ಮಾಡುತ್ತೆ. ಯಾಕೆ ನೀವು ಪ್ರತಿದಿನ ಡಿಟಾಕ್ಸ್ ಯೂಸ್ ಮಾಡಬೇಕು ಅಂತಂದ್ರೆ, ಇವತ್ತು ನಾವು ಸಾಕಷ್ಟು ರೀತಿಯ ಕಲಪೆ ಗುಣಮಟ್ಟದ ವಸ್ತುಗಳನ್ನು ಯೂಸ್ ಮಾಡ್ತೀವಿ, ಆ ಫುಡ್ಗಳನ್ನ ನಾವು ತಿಂತೀವಿ, ಕಲಪೆ ಗುಣಮಟ್ಟದ ಆಯಿಲ್ ಇಂದ ತಯಾರಿಸಲ್ಪಟ್ಟಂತ ಫುಡ್ ಅನ್ನು ತಿಂತೀವಿ. ಇದರಿಂದ ದೇಹದಲ್ಲಿ ಸಾಕಷ್ಟು ಟಾಕ್ಸಿನ್ ಇರುತ್ತೆ. ಹೆಚ್ಚು ಟಾಕ್ಸಿನ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಯಿತು ಅಂತಂದ್ರೆ ಡೆಫಿನೆಟ್ಲಿ ನಮಗೆ ಸಾಕಷ್ಟು ಕಾಯಿಲೆಗಳು ಬರುತ್ತೆ. ಮುಖ್ಯವಾಗಿ ಬೇಗ ಬರುವಂತ ನಿಮಗೆ ಸ್ಕಿನ್ ಪ್ರಾಬ್ಲಮ್. ಸೊ ಅದು ಯಾವ ರೀತಿ ನಿಮ್ಗೆ ಕೆಲಸ ಮಾಡುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಇದು ಆಲೂಗಡ್ಡೆ, ಪೊಟ್ಯಾಟೊ. ಅಂದ್ರೆ ನಮ್ಮ ದೇಹದಲ್ಲಿ ಜೀವಕೋಶಗಳಿರುತ್ತೆ, ಸಾಕಷ್ಟು ಜೀವಕೋಶಗಳಿದೆ. ನನಗೀಗ ಹೇಗೆ ಡಿಟಾಕ್ಸಿಫಿಕೇಶನ್ ಆಗತ್ತೆ ಅಂತ ತೋರಿಸ್ಲಿಕ್ಕೆ ಆಗಲ್ಲ. ಈಗ ಮೈಯಲ್ಲೆಲ್ಲ ನನ್ನ ಕೊಳೆ ಆಗ್ತಿತ್ತು ಅಂತಂದ್ರೆ ನಾನು ಸೋಪಲ್ಲಿ ಸ್ನಾನ ಮಾಡಿ ಕ್ಲೀನ್ ಮಾಡಬಹುದು. ಆದ್ರೆ ನನ್ನ ಹೊಟ್ಟೆ ಒಳಗಡೆ ಏನಾಗಿದೆ ಅಂತ ನಾನು ಕೈ ಹಾಕಿ ನೋಡ್ಲಿಕ್ಕೆ ಆಗತ್ತಾ, ಅಥವಾ ಕೈ ಹಾಕಿ ಕ್ಲೀನ್ ಮಾಡ್ಲಿಕ್ಕೆ ಆಗತ್ತಾ? ನೆವರ್. ಸೊ ಅದಕ್ಕೋಸ್ಕರ ಡಿಟಾಕ್ಸ್ ಅನ್ನ ಪ್ರತಿದಿನ ಯೂಸ್ ಮಾಡಿ. ಪ್ರಾಬ್ಲಮ್ ಇರೋದವ್ರು ಇರ್ಬೋದು, ಇಲ್ಲದಿದ್ದವರು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಹೆಲ್ತ್ಗೆ ಬೆನಿಫಿಟ್ ಇದೆ. 3 months ಇದನ್ನ ಕಂಪಲ್ಸರಿ ಫಾಲೋ ಮಾಡಿ. ಆಲೂಗಡ್ಡೆ ಬಂದು ಇದರಲ್ಲಿ ಕೂಡ ಸಾಕಷ್ಟು ಜೀವಕೋಶಗಳಿದೆ. ಯಾಕಂದ್ರೆ ನೋಡ್ಬೋದು, ಇದು ಹಾಗೆ ಇಟ್ಟಿದ್ರಲ್ಲಿ ಗಿಣ್ಣು ತರ ಬರುತ್ತೆ, ಅಂದ್ರೆ ಅದರಿಂದ ಗಿಡ ಬೆಳೆಯುತ್ತೆ, ಅಂದ್ರೆ ಇದರಲ್ಲಿ ಜೀವಕೋಶಗಳಿದೆ. ನಾನು ತಿಂದ ಆಹಾರ ಹೊಟ್ಟೆ ಹೋದಾಗ ಏನಾಗುತ್ತೆ, ನನ್ನ ಬಾಡಿಯಲ್ಲಿ ಟಾಕ್ಸಿನ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಆ ಟಾಕ್ಸಿನ್ಗೋಸ್ಕರ ನಾನು ಏನ್ ಮಾಡ್ತೀನಿ, ಕಲರ್ ಡಿಫ್ರೆನ್ಸಿಗೆ ನಾನು ಎಂಜೈಮ್ಸ್ ಅನ್ನು ಆಡ್ ಮಾಡ್ತೀನಿ ನೋಡಿ. ಎಂಜೈಮ್ಸ್ ಅನ್ನು ಆಡ್ ಮಾಡಿ ಗಲೇಜ್ ಮಾಡ್ತೀನಿ ನೋಡಿ. ಸೊ ಈ ತರ ನಮ್ಮ ದೇಹದಲ್ಲಿ ಟಾಕ್ಸಿನ್ ಅಂತ ಅನ್ಕೊಳ್ಳಿ, ಇಮ್ಯಾಜಿನೇಷನ್ ಮಾಡಿ. ಇದು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್. ನಾವು ಸಾಕಷ್ಟು ವರ್ಷಗಳ ಹುಟ್ಟಿನಿಂದ ಇವತ್ತಿನವರೆಗೂ ನಾವು ತಿಂತಾ ಇರ್ತೀವಿ. ಸಾಕಷ್ಟು ನಮ್ಮ ದೇಹದಲ್ಲಿ ಟಾಕ್ಸಿನ್ಗಳು ಉತ್ಪತ್ತಿ ಆಗ್ತಾ ಇರುತ್ತೆ, ಕರೆಕ್ಟಾ? ಸೊ ಬರೇ ನಾವು ಡೈಲಿ ನೀರು ಕುಡಿದಾಗ ಎಷ್ಟು ಬಾಡಿ ಕ್ಲೆನ್ಸ್ ಮಾಡುತ್ತೆ, ನಾವು ಡಿಟಾಕ್ಸ್ ತಗೊಂಡಾಗ ಎಷ್ಟು ಬಾಡಿ ಕ್ಲೆನ್ಸ್ ಮಾಡುತ್ತೆ ಅಂತ ನಾನು ತೋರಿಸ್ತೀನಿ. ಇವಾಗ ನಾವು ಊಟ ಮಾಡ್ತೀವಿ, ನೀರು ಕುಡಿತೀವಿ, ಊಟ ಮಾಡ್ತೀವಿ, ನೀರು ಕುಡಿತೀವಿ, ಅದು ಕೂಡ ನಾವು ಸರಿಯಾಗಿ ನೀರು ಕುಡಿಯಲ್ಲ. ಅದಕ್ಕೆ ಹೇಳೋದು ಸರಿಯಾಗಿ ನೀರು ಕುಡಿಬೇಕು ಅಂತ. ಈಗ ಬರೇ ನೀರಲ್ಲಿ ಹೇಗೆ ಇದು ಕ್ಲೀನ್ ಆಗುತ್ತಾ ಇಲ್ವಾ ಅಂತ ತೋರಿಸ್ತೀನಿ ನೋಡಿ. ಈಗ ದೇಹದಲ್ಲಿ ಟಾಕ್ಸಿನ್ ಆಗಿದೆ, ಟಾಕ್ಸಿನ್ ಉತ್ಪತ್ತಿ ಆಗುತ್ತೆ. ಟಾಕ್ಸಿನ್ ಉತ್ಪತ್ತಿ ಆದ್ರೆ ನಿಮ್ಗೆ ಗೊತ್ತಿದೆ ಸಾಕಷ್ಟು ಪ್ರಾಬ್ಲಮ್ ಬರುತ್ತೆ ಅಂತ. ಈಗ ನಾನು ಪ್ರತಿದಿನ ಊಟ ಮಾಡ್ತಾ ಇರ್ತೀನಿ, ನೀರು ಕುಡಿತೀನಿ, ನೀರಲ್ಲಿ ಕ್ಲೆನ್ಸ್ ಆಗುತ್ತಾ? ನೀರಲ್ಲಿ ನಮ್ಮ ದೇಹ ಟಾಕ್ಸಿನ್ ಅನ್ನ ಕ್ಲೀನ್ ಮಾಡುತ್ತಾ? ನೋಡಿ, ಅಷ್ಟು ಪರ್ಫೆಕ್ಟ್ ಆಗಿ ಕ್ಲೀನ್ ಮಾಡಲ್ಲ. ಮತ್ತೆ ಊಟ ಮಾಡ್ತೀವಿ, ತಿಂತೀವಿ, ಮತ್ತೆ ಹಾಗೆ ನಮ್ಮ ದೇಹದಲ್ಲಿ ಟಾಕ್ಸಿನ್ ಉತ್ಪತ್ತಿ ಆಗುತ್ತೆ. ಇದರಿಂದ ಸಾಕಷ್ಟು ನಮಗೆ ಆರೋಗ್ಯದಲ್ಲಿ ಏರುಪೇರು ಕಾಣುತ್ತೆ, ಹೆಲ್ತ್ ಸಫರ್ ಅನ್ನ ಮಾಡ್ತೀವಿ. ಈಗ ನೀರಲ್ಲಿ ನೀವು ಡಿಟಾಕ್ಸ್ ಆಗುತ್ತಾ ಇಲ್ವಾ ಅಂತ ಲೈವ್ ಆಗಿ ನೋಡಿದ್ರಿ. ನೆಕ್ಸ್ಟ್ ನಾನು ಡಿಟಾಕ್ಸ್ ಇದನ್ನು ಆಲ್ರೆಡಿ ನಾನು ಹುಡಿ ಮಾಡಿ ಇಟ್ಟಿದ್ದೀನಿ. ಸೇಮ್ ಇವಾಗ ಡಿಟಾಕ್ಸ್ ನಾನು ಪ್ರತಿದಿನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ದೇಹದಲ್ಲಿ ಟಾಕ್ಸಿನ್ ಇದೆ, ಟಾಕ್ಸಿನ್ ಉತ್ಪತ್ತಿ ಆಗಿದೆ. ಸಾಕಷ್ಟು ಜಂಕ್ ಫುಡ್ ತಿಂತೀವಿ, ಎಕ್ಸ್ಪೆಷಲಿ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕ್ ಮಾಡೋರು ಈ ಪ್ರಾಡಕ್ಟನ್ನು 100% ಯೂಸ್ ಮಾಡಲೇಬೇಕು.
ಸ್ಮೋಕಿಂಗ್ ಯೂಸ್ ಮಾಡೋದ್ರಿಂದ ಸಾಕಷ್ಟು ಲಂಗ್ಸ್ ಪ್ರಾಬ್ಲಮ್ ಬರುತ್ತೆ, ಕ್ಯಾನ್ಸರ್ಗಳು ಬರುತ್ತೆ. ಹಾಗೇನೆ ಡ್ರಿಂಕ್ ಮಾಡಿದ್ರು ಕೂಡ ಲಿವರ್ ಪ್ರಾಬ್ಲಮ್ ಬರುತ್ತೆ, ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ದಯವಿಟ್ಟು ಈ ಪ್ರಾಡಕ್ಟನ್ನು ಯೂಸ್ ಮಾಡಿ. ಯಾಕಂತಂದರೆ ಸ್ಮೋಕಿಗೆ ಡ್ರಿಂಕಿಗೆ ಸಾಕಷ್ಟು ಖರ್ಚು ಮಾಡ್ತೀವಿ ನಾವು, ಆದರೆ ಇದಕ್ಕೊಂದು ಒನ್ ಟೈಮ್ ನೀವು ಖರ್ಚು ಮಾಡಿದ್ರೆ ನಿಮ್ಮ ಹೆಲ್ತನ್ನು ನೀವು ಕಾಪಾಡ್ಬೋದು. ನೋಡಿ, ಟಾಕ್ಸಿನ್ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಹದಲ್ಲಿ. ಈಗ ಹುಡಿ ಮಾಡಿರುವಂತಹ ಡಿಟಾಕ್ಸ್ ಅನ್ನ ನಾನು ಹಾಕ್ತಾ ಇದ್ದೀನಿ. ಹಾಗೆ ನಾವು ದೇಹಕ್ಕೆ ತಗೊಳ್ತಾ ಇದ್ದೀವಿ. ಪ್ರತಿದಿನ ನಾವು ಡಿಟಾಕ್ಸ್ ತಗೊಳ್ತಾ ಇದ್ದೀವಿ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಪ್ರತಿದಿನ ನೀವು 1 ತಿಂಗಳು ತಗೊಳ್ತೀರಿ, 2 ತಿಂಗಳು ತಗೊಂಡ್ರಿ, 3 ತಿಂಗಳು, ಈ ಥರ ಡೈಲಿ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ಡೈಲಿ 2 ಟೈಮ್ಸ್ ಸೊ ನಿಮ್ಮ ದೇಹವನ್ನು ಕಂಪ್ಲೀಟ್ ಆಗಿ ಕ್ಲೆನ್ಸ್ ಮಾಡುತ್ತೆ, ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ಸಾಕಷ್ಟು ನಿಮಗೆ ಹೆಲ್ತ್ ಬೆನಿಫಿಟ್ ಅನ್ನು ಪಡ್ಕೊಳ್ಬೋದು. ಇದನ್ನು ಯೂಸ್ ಮಾಡಿದವರು ಸಾಕಷ್ಟು ಜನ ರಿಸಲ್ಟನ್ನು ಕೊಟ್ಟಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್. ನೀವು ಯಾವುದೇ ಒಂದು ಸಪ್ಲಿಮೆಂಟನ್ನು ತಗೊಳ್ತೀರ ಅಂತಂದರೆ ಕಂಪಲ್ಸರಿ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿ. ಹಾಗೆ ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡ್ತಾ ಇದ್ದೀರ ಅಂದರೆ ದಯವಿಟ್ಟು ಯೂಸ್ ಮಾಡಿ. ಯಾಕಂದರೆ ಇಂಗ್ಲೀಷ್ ಮೆಡಿಸಿನ್ ಜಾಸ್ತಿ ತಗೊಳ್ಳೋದ್ರಿಂದ ಸ್ಲೋ ಪಾಯ್ಸನ್ ಆಗಿ ಕಿಡ್ನಿ, ಲಿವರ್ ಎಲ್ಲಕ್ಕೂ ಡ್ಯಾಮೇಜ್ ಆಗುತ್ತೆ. ನೋಡ್ಬೋದು ಈಗ ಕ್ಲೆನ್ಸ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಈಗ ನೀವು ಪ್ರತಿದಿನ ಡಿಟಾಕ್ಸ್ ತಗೊಳ್ತಾ ಬರ್ತೀರಿ. ಪ್ರತಿದಿನ ಡಿಟಾಕ್ಸ್ ತಗೊಳ್ತಾ ಇದ್ದಾಗ ನಿಮ್ಮ ದೇಹದಲ್ಲಿರುವಂತಹ ಟಾಕ್ಸಿನನ್ನು ಯಾವ ರೀತಿ ಡಿಟಾಕ್ಸ್ ಕ್ಲೀನ್ ಮಾಡುತ್ತೆ ನೋಡಿ. ಡಿಟಾಕ್ಸ್ ತಗೊಳ್ತಿದ್ದೀವಿ, ನೋಡ್ಬೋದು ನಿಮಗೆ ಲೈವ್ ಆಗಿ. ನಾನು ಟಿಶ್ಯೂ ಪೇಪರಿಂದ ರಬ್ ಮಾಡ್ತೀನಿ. ಸ್ಲೋಲಿ ನೀವು ಪ್ರತಿದಿನ ಡಿಟಾಕ್ಸ್ ಅನ್ನ ತಗೊಳ್ತಾ ಹೋದ್ರೆ ನಿಮ್ಮ ಜೀವಕೋಶಗಳನ್ನು ಉತ್ಪತ್ತಿ ಮಾಡಿ, ಕ್ಲೆನ್ಸ್ ಮಾಡಿ, ತ್ವಚೆಗೆ ಆರೋಗ್ಯವನ್ನು ಕೊಟ್ಟು ನಿಮ್ಮ ಓವರಾಲ್ ವೆಲ್ ಬೀಯಿಂಗ್ ಅಂತ ಕರೀತಾರೆ, ಓವರಾಲ್ ಹೆಲ್ತಿಗೆ ಒಳ್ಳೇದು. ಸೊ ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಬಾಡಿ ಕ್ಲೆನ್ಸ್ ಆಗಿ ವಾಪಸ್ ನಾರ್ಮಲ್ ಬಂದಿದೆ. ಅದೇ ನಾವು ಡೈಲಿ ಬರೇ ನೀರು ಕುಡಿತಾ ಬಂದಾಗ ಕ್ಲೆನ್ಸ್ ಆಗಲ್ಲ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಡಿಟಾಕ್ಸ್ ಪ್ರಾಡಕ್ಟನ್ನು ಯೂಸ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ಅಕ್ಕಪಕ್ಕದ ಆರೋಗ್ಯವನ್ನು ಕೂಡ ಕಾಪಾಡಿ. ಈ ಒಂದು ಪ್ರಾಡಕ್ಟ್ ಇಷ್ಟ ಆದರೆ ಈ ವಿಡಿಯೋಕ್ಕೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಟೀಮ್ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.